ಅದು 18ನೇ ಶತಮಾನ. ಗುಲಾಮಗಿರಿಗೆ ಒಳಗಾಗಿದ್ದ ಒಬ್ಬ ವ್ಯಕ್ತಿ ಯುರೋಪ್ನ ಆಲಂಕಾರಿಕ ವಸ್ತ್ರಗಳಾದ ರೇಷ್ಮೆ, ವೆಲ್ವೆಟ್ನಂತಹ ವಸ್ತ್ರಗಳನ್ನ ಧರಿಸಿ ರಸ್ತೆಯಲ್ಲಿ ಸಾಕ್ತಾ ಇದ್ದ. ಅವನನ್ನ ನೋಡಿ ಅಲ್ಲಿಯ ಜನರಿಗೂ ಕೂಡ ಆಶ್ಚರ್ಯ ಆಯಿತು. ಆದರೆ ಅವನು ಮಾತ್ರ ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ಸಾಕ್ತಾ ಇರ್ತಾನೆ. ಇದು ಬ್ಲ್ಯಾಕ್ ಡ್ಯಾಂಡಿಸಮ್ ಅಂದ್ರೆ ಕಪ್ಪು ಡ್ಯಾಂಡಿಸಮ್ನ ಮೊದಲ ಅಲೆಯಾಗಿತ್ತು. ಸುಮಾರು ವರ್ಷಗಳ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥೈಡ್ ಮೂವ್ಮೆಂಟ್ಸ್ ಅಂದ್ರೆ ವರ್ಣಭೇದ ನೀತಿಯಿಂದ ಅಲ್ಲಿಯ ಜನರನ್ನ ತುಂಬಾ ಕೀಳಾಗಿ ನಡೆಸ್ಕೊಳ್ತಾ ಇದ್ರು. ಅವರಿಗೆ ಕಠಿಣ ಪರಿಶ್ರಮದ ಕೆಲಸಗಳನ್ನ ಮಾಡುವಂತೆ ಒತ್ತಾಯ ಹೇರ್ತಾ ಇದ್ರು. ಹಾಗೆ ಹರಿದ ಬಟ್ಟೆಗಳನ್ನ ಹಾಕುವಂತೆ ಸೂಚಿಸ್ತಾ ಇದ್ರು. ಆದರೆ ಕೆಲವು ಪುರುಷರು ಈ ನೀತಿಯನ್ನ ಪಾಲಿಸಲಿಲ್ಲ. ಅವರುಗಳೆಲ್ಲ ಇತಿಹಾಸನ ಸೃಷ್ಟಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಅದೇನಂದ್ರೆ ಅವರು ಕ್ಲೀನ್ಡ್ ಸೂಟ್ಗಳು ಹಾಗೆ ಪಾಲಿಶ್ ಆಗಿರುವಂಥ ಬೂಟ್ಗಳನ್ನ ಧರಿಸಿ ಹೆಗ್ಗಳಿಕೆಯಿಂದ ರಸ್ತೆಗಳಲ್ಲಿ ನಡೆಯಲು ಶುರು ಮಾಡ್ತಾರೆ. ಇದು ಅವ್ರಿಗೆ ಫ್ಯಾಷನ್ ತೋರಿಸುವ ಒಂದು ರೀತಿ ಮಾತ್ರ ಆಗಿರಲಿಲ್ಲ, ಹೊರತಾಗಿ ಗೌರವಕ್ಕೆ ನಾನು ಕೂಡ ಅರ್ಹ ಎಂದು ಹೇಳುವ ಒಂದು ವಿಧಾನ ಆಗಿತ್ತು. ಅವರ ಈ ಚಳುವಳಿ ಶಾಂತಿಯುತವಾಗಿದ್ರೂ ಕೂಡ ತುಂಬ ಬಲಶಾಲಿಯಾಗಿತ್ತು. ವರ್ಣಭೇದ ರೀತಿಯು ಅವರಿಂದ ಕಸಿದುಕೊಳ್ಳಲು ಪ್ರಯತ್ನಿಸಿದ ಎಲ್ಲವನ್ನೂ ಅದು ಸವಾಲು ಮಾಡಿತು. ಇದು 2025. ಈ ವರ್ಷದ ಮೆಟ್ ಗಾಲಾ ಥೀಮ್ ಸೂಪರ್ ಫೈನ್ ಟೈಲರಿಂಗ್ ಬ್ಲ್ಯಾಕ್ ಸ್ಟೈಲ್ ಆಗಿದೆ. ಅಂದರೆ ಇದು ಬ್ಲ್ಯಾಕ್ ಡ್ಯಾಂಡಿಸಮ್ನ ಎತ್ತಿ ಹಿಡುವಂಥ ಒಂದು ಥೀಮ್ ಕೂಡ ಹೌದು. ಫ್ಯಾಷನ್ ಅನ್ನು ಒಂದು ಸ್ಟೇಟ್ಮೆಂಟ್ ಆಗಿ ಮಾಡುವಂಥ ಒಂದು ಪ್ರಯತ್ನ ಕೂಡ ಹೌದು. ಫ್ಯಾಷನ್ ಅನ್ನು ಹೇಳಿಕೆಯಾಗಿ ಪರಿವರ್ತಿಸಿದ ಆ ದಿಟ್ಟ ಅದ್ಭುತ ಇತಿಹಾಸವನ್ನು ಆಚರಿಸುವುದರ ಬಗ್ಗೆ ಇದು. ಹೌದು, ಕಪ್ಪು ಶೈಲಿ ಇದು ಎಂದಿಗೂ ಕೇವಲ ಬಟ್ಟೆಯಲ್ಲ, ಇದು ಹೆಮ್ಮೆ, ಪ್ರತಿಭಟನೆ ಮತ್ತು ಶಕ್ತಿ.